ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್. ನೇರಾ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಂದಿನಿ ಹಾಲು ಅಂದರೆ ಮದರ್ ಡೈರಿ ಮುಂದುವರೆದ ಭಾಗ, 2ನೇ ಭಾಗ ಇದು ನಾನಿವಾಗ ತೋರಿಸ್ತಾ ಇರೋಂಥದ್ದು 6 ಲೀಟರ್ ಹಾಲಿರೋಂಥ ಪ್ಯಾಕೆಟ್. ಅದು ಇಲ್ಲಿ ನೋಡಿ, ಇದು ಪನ್ನೀರು ಮಾಡ್ತಾಯಿದ್ದಾರೆ. ಇಲ್ಲಿ ಒಂದೊಂದಕ್ಕೂ ಒಂದೊಂದು ಸೆಕ್ಷನ್ ಇರುತ್ತೆ. ಪನ್ನೀರು, ತುಪ್ಪ, ಬೆಣ್ಣೆ ಮತ್ತು ಖೋವಾ, ಇದನ್ನೆಲ್ಲನೂ ಸಪ್ರೇಟು ಒಂದೊಂದು ಗೋಡನಲ್ಲಿ ಮಾಡೋ ಥರದ್ದು. ಇದು ಬೆಣ್ಣೆ ತೆಗೆಯೋ ಅಂಥ ಒಂದು ಗೋಡನ್ ಅಂತೆ. ನೋಡಿ, ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವ್ರು. ನೋಡಿ, ಹಳ್ಳಿಯಲ್ಲಿ ಬಿಟ್ಬಿಟ್ಟು ಸಿಟಿಲಿ ಪ್ಲ್ಯಾಸ್ಟಿಕ್ ಹಾಲು ಕರಿತಾ ಕೂತವ್ರೆ. ಓಕೆ, ನೋಡಿ, ಇದೇ ಫ್ಯಾಕ್ಟ್ರಿಗಳು. ಒಂದು ಪೈಪ್ಗಳು ಅಷ್ಟಷ್ಟಿದೆ, ಅಲ್ಲಿಂದನೇ ಎಲ್ಲನೂ ಹೋಗೋದಂತೆ. ಅವ್ರು ಇಷ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ ಅಂದರೆ ಅದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು. ನೋಡಿ, ಇದು ಒಳಗಡೆ ಹೋಗ್ಬೇಕಂದ್ರೆ ನಾವು ಅಲ್ಲಿ ಟೋಪಿಗಳನ್ನ ಹಾಕ್ಕೊಬೇಕು, ಯಾಕಂದರೆ ಅದು ಕೂದಲೆಲ್ಲ ಬೀಳುತ್ತೆ ಅಂತ. ಈ ಬೆಣ್ಣೆ ಎಲ್ಲ ಮಾಡ್ತಾರಲ್ಲ, ಸೊ ಎಲ್ಲ ಕಡೆನೂ ಅಲೌಡ್ ಇಲ್ಲ. ಕೆಲವೊಂದು ಕಂಡೀಷನ್ಸ್, ಟರ್ಮ್ಸ್ ಇರುತ್ತೆ. ಬಟ್ ನಾವು ಅದನ್ನು ಇಲ್ಲಿ ತೋರ್ಸೋಕ್ಕಾಗಲ್ಲ ಡೀಟೇಲಾಗಿ. ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ನಾನು ಮಾಡಿರೋ ಅಂಥದ್ದು, ಎಷ್ಟಾಗುತ್ತೋ ಅಷ್ಟೇ. ಯಾಕೆಂದರೆ ನಮ್ಮಿಂದ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದಲ್ವ, ಕೆಲಸದವ್ರಿಗೆ. ನೋಡಿ, ಇದು ಖೋವಾ, ಪ್ರತಿಯೊಂದು ಹಾಲು ಉತ್ಪತ್ತಿ ಏನೇನಿರುತ್ತೋ ಅದೆಲ್ಲ ಇಲ್ಲಿ ಮಾಡೋ ಅಂಥದ್ದು. ಇದು ಪನ್ನೀರನ್ನ ಕಟ್ ಮಾಡ್ತಾ ಇರೋಂಥದ್ದು. ನಾವು ಬೇಕ್ರಿಲಿ ಏನು ತೊಗೋತೀವಿ ಕ್ಯೂಬ್ಗಳು, ಅದು. ಮತ್ತು ಇಲ್ಲಿ ಬಂದು ನಂದಿನಿ ಹಾಲು. ಇದನ್ನು ಯಾವ ಟೆಂಪ್ರೇಚರಲ್ಲಿ ಇರುತ್ತೆ ಅಂದರೆ ಫ್ರಿಜ್ಗಿಂತ ಹೆವಿ ಕೋಲ್ಡ್ ಇರುತ್ತೆ. ನಾವು ಬಿಸಿಲಲ್ಲಿ ಇದ್ದಿದ್ದಕ್ಕೂ ಅದಕ್ಕೂ ಇದ್ರೊಳಗಡೆ ಬಂದರೆ ಆಚೆ ಹೋಗೋದೇ ಬೇಡಪ್ಪ ಅಂತ ಅನ್ಸೋದು. ಬಟ್ ಎಷ್ಟೊತ್ತು ಗೊತ್ತಾ, ಒಂದು 10 ನಿಮಿಷ ಅಷ್ಟೇ. ಆಮೇಲೆ ತುಂಬ ಚಳಿ, ಶಿವರಿಂಗ್ ಶುರು ಆಗಿಬಿಡುತ್ತೆ. ಪಾಪ ಅಲ್ಲಿ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ. ಅಂತೂ ಒಂದು ಸಲ ನೋಡಬೇಕು ಅಂತ ಇತ್ತು, ಹೋಗಿ. ತುಂಬ ದೊಡ್ಡದು, ವರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಇಲ್ಲಿ ಎಲ್ಲ ಥರದ್ದು ನಂದಿನಿ ಅಂದರೆ ಬೆಳಗ್ಗೆ 5 ಗಂಟೆಗೆ ಅವರು 5 ಗಂಟೆ ಅಲ್ಲ, 3 ಗಂಟೆಗೆ ಕೊಟ್ಬಿಡ್ಬೇಕು ಹಾಲನ್ನ. ಯಾಕೆಂದರೆ ಎಲ್ಲ ಕಡೆ ಅದು ಹೋಗ್ಬೇಕಲ್ಲ, ಇಡೀ ಬ್ಯಾಂಗ್ಳೂರು. ಅದಕ್ಕೆ ರೈತರಿಂದ ತೊಗೊಂಡು ಅದನ್ನು ಟೆಸ್ಟ್ ಮಾಡಿ ಅದು ಸರಿ ಇದೆ ಅನ್ನೋದ ಪ್ರಮಾಣದಲ್ಲಿ ಅವ್ರಿಗೆ ಬಂದರೆ, ಅದಾದಮೇಲೆ ಅದರಲ್ಲಿರೋಂಥ ಫ್ಯಾಟ್ನ ಸ್ವಲ್ಪ ಸಪ್ರೇಟ್ ಮಾಡಿ ಅದರಿಂದ ಬೇರೆ ಬೇರೆ ಉತ್ಪನ್ನಗಳು, ತಿಂಡಿ, ಹಾಲು ಖೋವಾ, ಮತ್ತು ಏನಪ್ಪ ಅದು, ಮೈಸೂರು ಪಾಕು, ಬಟರ್ ಮಿಲ್ಕು ಎಲ್ಲನೂ ಮಾಡ್ತಾಯಿರ್ತಾರೆ. ಇದು ಬಂದು ಹಾಲು ಪ್ಯಾಕೆಟು ಹೋಗ್ತಾ ಇರೋಂಥದ್ದು, ಪ್ಯಾಕ್ಡ್ ಆಗಿ. ಇನ್ನೊಂದೇನೆಂದರೆ ಅಲ್ಲೇ ಎಲ್ಲ ಥರದ್ದು ಪ್ಯಾಕೆಟ್ಸ್ ಲೇಬಲ್ಗಳು ಕೂಡ ರೆಡಿ ಆಗ್ತವೆ. ಎಕ್ಸ್ಪೈರಿ ಡೇಟ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲೇ ತಯಾರಾಗೋಂಥದ್ದು. ನೋಡಿ, ಇದು ಹಾಲು ಪ್ಯಾಕೆಟ್ ಬರ್ತಾಯಿದೆ. ಅವ್ರು ಹೇಳ್ತಾಯಿದ್ರು, ನೀವು ಫಂಕ್ಷನ್ ಎಲ್ಲ ಇದ್ದಾಗ 1 ಲೀಟ್ರು, ಅರ್ಧ ಲೀಟ್ರ್ ತೊಗೊಳ್ಳೋದ, 6 ಲೀಟರ್ ಬರುತ್ತಲ್ಲ ಅದನ್ನು ತೊಗೊಳ್ಳೋದು ಬೆಟರ್ ಅಂತ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇದು ಹಾಲು ಫಿಲ್ಲಾಗಿ ಬರ್ತಾ ಇರೋಂಥದ್ದು. ನಾವು ಅನ್ಕೋತೀವಿ ಹಾಲು ಪಾತ್ರೆ ತೊಳೆಯೋಕ್ಕೆ ನಮ್ಗೆ ಎಷ್ಟು ಕಷ್ಟ, ಬಟ್ ಅವರು ಪ್ರತಿಯೊಂದೂ ನೀಟಾಗಿ ಮೇಂಟೈನ್ ಮಾಡಿಕೊಂಡು. ನಾನು ಅದೇ ಕೇಳ್ತಾಯಿದ್ದೆ, ಈ ಪೈಪ್ಗಳನ್ನೆಲ್ಲ ನೀವು ಹೇಗೆ ಕ್ಲೀನ್ ಮಾಡ್ತೀರಾ ಅಂತ. ಫಸ್ಟು ಬಿಸಿನೀರು ಹಾಕಿ ಇಡೀ ಇದಕ್ಕೆ ಒಂದೇನೋ ಲಿಕ್ವಿಡ್ ಹಾಕ್ತಾರಂತೆ, ಅದು ಅವ್ರಿಗೆ ಗೊತ್ತು. ಅದನ್ನು ಹಾಕಿ ಎಲ್ಲ ಪೂರ್ತಿ ವಾಶೌಟ್ ಆದಮೇಲೆ ನೆಕ್ಸ್ಟ್ ತಣ್ಣೀರು ಹಾಕ್ತಾರಂತೆ. ಅದಾದಮೇಲೆ ಎಲ್ಲ ಥರ ಸಪ್ಲೈಯು ಆಗುತ್ತಂತೆ ಅಲ್ಲಿ. ಮತ್ತು ಇನ್ನು ಅದರಿಂದ ಶೇಖರಣೆ ಆದಂಥ ಮಡ್ಡಿ ಇರುತ್ತಲ್ಲ, ಆ ಮಡ್ಡಿನ ತೊಗೊಂಡು ಈ ಬಟನ್ಸು, ನಾವು ಶರ್ಟ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರ ಬಟನ್ಸ್ನ ಹಾಕ್ತಾರಂತೆ. ನೋಡಿ, ಇಲ್ಲಿ ಒಂದೊಂದಕ್ಕೂ ಒಂದೊಂದು ದೊಡ್ಡ ದೊಡ್ಡ ಬಾಯ್ಲರ್ಸ್ಗಳಿದೆ. ಅವನ್ನೆಲ್ಲ ಕ್ಲೀನ್ ಮಾಡೋದು ಅಂದರೆ ಸುಮ್ಮನೆ ಹುಡುಗಾಟದ ಮಾತಂತೂ ಅಲ್ಲ. ಎಲ್ಲನೂ ಚೆನ್ನಾಗಿ. ಇದು ಮೇಲ್ಗಡೆ ಹೋಗೋಂಥದ್ದು. ಅಲ್ಲಿನೂ ಖೋವಾ, ಅದು ಮತ್ತು ತುಪ್ಪ ಮಾಡ್ತಾರಲ್ಲ ನೋಡಿ, ಅಲ್ಲಿ ಕಾಯಿಸೋ ಅಂಥ ಬಾಯ್ಲರ್ಗಳವು, ತುಪ್ಪನ ಕಾಯಿಸೋ ಅಂಥದ್ದು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ನೋಡಿಕೊಂಡು ಎಲ್ಲರೂ ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡು. ನೋಡಿ, ಅಲ್ಲಿ ದೊಡ್ಡ ದೊಡ್ಡ
ದೊಡ್ಡ ಒಂದು ಕಡಾಯಿ ಥರ ಕಾಣಿಸ್ತಾ ಇದ್ದಾವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಏನು ಸುಮ್ಮನೆ ಕಮ್ಮಿ ಮಾತಲ್ಲ. ಅದೆಲ್ಲ ಫ್ಯಾಕ್ಟ್ರಿ ವರ್ಕರ್ಸು ಎರಡೆರಡು ಶಿಫ್ಟ್ ಇರುತ್ತೆ ಮಾಡಿಕೊಂಡು, ನಾವು ಒಂದು ಹಾಲು ಪಾತ್ರೆಯಲ್ಲಿ ಹಾಲು ಕಾಯಿಸಿಟ್ಟು ಅದನ್ನ ಎಷ್ಟೋ ಸಲ ಹಾಳು ಮಾಡಿ ಬಿಸಾಕ್ತೀವಿ. ಅಂಥದ್ರಲ್ಲಿ ಅಲ್ಲಿ ಎಷ್ಟು ಲೀಟರ್ಗಟ್ಟಲೆ, ಲಕ್ಷ ಲೀಟ್ರ್ಗಟ್ಟಲೆ ಹಾಲು ಬರುತ್ತೆ. ಅದನ್ನು ಡಿವೈಡ್ ಮಾಡಿ ಎಲ್ಲ ಒಂಥರ ಸೇಫ್ಟಿಯಾಗಿ ಇರಬೇಕು. ಒಂಚೂರು ಹಾಲು ಒಡೆದೋದ್ರು ಇಡೀ ಏನಂತಾರೆ ಆ ಟ್ಯಾಂಕ್ ಅದೇ ಹಾಳಾಗ್ಬಿಡುತ್ತಂತೆ. ಬಟ್ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ತಾರಂತೆ. ಇಲ್ಲಿ ನೋಡಿ ಪನ್ನೀರ್ ದೊಡ್ಡ ದೊಡ್ಡ ಒಂದು ಯಾವ ಥರ ಇದೆ, ಇಟ್ಟಿಗೆ ಥರ ಇದ್ದಾವೆ. ನನಗೆ ಅದನ್ನೇ ಹೇಳಕ್ಕೆ ಬರ್ತಾಯಿಲ್ಲ. ಅಷ್ಟೊಂದು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ರಿಗೆ ಇಂಥವನ್ನೆಲ್ಲ ತೋರಿಸ್ಬೇಕು ಹೆಂಗೆ ಏನು ಅಂತ. ಹಾಗಾಗಿ ಇವಾಗ ಹೆಂಗಿದ್ರು ಸಮ್ಮರ್ ಇರೋದ್ರಿಂದ ನಮ್ಮ ಮಂಜೋರಣ್ಣ ಅಲ್ಲಿ ವರ್ಕ್ ಮಾಡೋದು. ಇದು ನೋಡಿ, ಇದು ಬೆಣ್ಣೆ ಬರೋ ಅಂಥದ್ದು. ಅದೇನೋ ಯೆಲ್ಲೋ ಕಲರ್ ಪೈಪ್ ಅಂದ್ಕೋಬೇಡಿ, ಅದು ಬೆಣ್ಣೆ ಬರ್ತಾ ಇರೋ ಅಂಥದ್ದು. ನೋಡಿ ಅಲ್ಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಹೆಂಗೆ ಆಗ್ತಾಯಿದೆ ಅಂತ ಫ್ಯಾಕ್ಟ್ರಿ ಒಳಗಡೆ. ತುಂಬ ಚೆನ್ನಾಗಿ ಎಲ್ಲನೂ ಡೀಟೇಲಾಗಿ ತೋರಿಸಿದ್ರು ಅಣ್ಣ. ಇಲ್ಲ ಅಂದರೆ ನಾವು ನೋಡೋಕ್ಕಾಗ್ತಿತ್ತೋ ಇಲ್ವೋ. ಇಲ್ಲೆಲ್ಲ ತುಂಬ ಚೆಕ್ಕಿಂಗ್ಸ್ ಇರುತ್ತೆ, ತುಂಬ ಕಂಡೀಷನ್ಸ್ ಇರುತ್ತೆ. ಯಾರು ಸುಲಭವಾಗಿ ಅಂತೂ ಒಳಗಡೆ ಹೋಗೋಕ್ಕಾಗೋದೇ ಇಲ್ಲ. ನಾವೇನೋ ಟಿಕೆಟ್ ತೊಗೊಂಡು ನೋಡ್ತೀವಿ ಅನ್ನೋ ಥರ ಅಲ್ಲ. ಇದನ್ನು ಒಬ್ಬರು ಪರ್ಮಿಷನ್ನು ಅಥವಾ ಗೊತ್ತಿರೋರೋ ರೆಕಮೆಂಡೇಷನಿಂದ ಮಾತ್ರ ಹೋಗೋಕ್ಕೆ ಸಾಧ್ಯ. ಇದು ಲಸ್ಸಿ, ನಾವು ಏನು ಹಾಲು ಉತ್ಪಾದನೆ ಏನೇನಿತ್ತು ಪ್ರತಿಯೊಂದನ್ನು ನಾವಲ್ಲಿ ನೋಡ್ತಾ ಹೋದ್ವಿ. ಇದು ಆಚೆ ಇರೋ ಅಂಥ ಜಾಗ. ಅಂದರೆ ಈ ಟ್ರಕ್ ಎಲ್ಲ ಬಂದು ನಿಂತ್ಕೋಬೇಕಲ್ಲ ಹಳ್ಳಿಯಿಂದ, ಅದಕ್ಕೆ ದೊಡ್ಡ ದೊಡ್ಡ ರೋಡೆಲ್ಲ ಮಾಡಿರೋ ಅಂಥದ್ದು. ಇದು ಫ್ಯಾಕ್ಟ್ರಿ ಒಳಗಡೆ ಬಾಯ್ಲರು, ಅಂದರೆ ಬಿಸಿ ನೀರೆಲ್ಲ ಬೇಕಲ್ಲ, ಅದಕ್ಕೆ ಅದು ಎಷ್ಟು ಶಾಖ ಇರುತ್ತೆ ಅಂದರೆ ಒಂದು ಕ್ಷಣ ನಾವು ಅದ್ರ ಮುಂದೆ ನಿಲ್ಲಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲೆಲ್ಲ ವೇಸ್ಟೇಜ್ ನೀರು ಅಂದರೆ ತೊಳಿತಾರಲ್ಲ ಆ ಬಾಯ್ಲರ್ಗಳನ್ನೆಲ್ಲ, ಅದನ್ನು ತುಂಬ ಚೆನ್ನಾಗಿ ಫಿಲ್ಟ್ರ್ ಮಾಡಿ ತುಂಬ ಯೂಸ್ ಮಾಡ್ಕೊತಾರೆ. ಅಂದರೆ ಈ ಗಿಡಕ್ಕೆ ಪೈಪ್ಗಳಲ್ಲೆಲ್ಲ ಹೋಗಿ ಎಷ್ಟು ಚೆನ್ನಾಗಿದೆ ಫ್ಯಾಕ್ಟ್ರಿ ಅಂದರೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಲ್ಲ ಕೂಲಾಗಿರಬೇಕು ಈ ಪ್ಲೇಸಲ್ಲಿ, ಇಲ್ಲ ಅಂದರೆ ಹಾಲು ಗೊತ್ತಲ್ಲ ಮೊದಲೇ ಹೊಡೆಯುತ್ತೆ. ಎಷ್ಟೆಷ್ಟು ದೊಡ್ಡದು ಬಾಯ್ಲರ್ ಇದೆ ನೋಡಿ ಇಲ್ಲಿ. ಈ ಥರ ಕ್ಯಾಪ್ ಕೊಡ್ತಾರೆ ಹಾಕೊಳ್ಳೋಕ್ಕೆ, ಯಾಕೆಂದರೆ ಒಳಗಡೆ ಹಾಗೆ ಹೋಗೋಂಗಿಲ್ಲ ಅಂತ. ಅವ್ರು ನೋಡಿ, ಅವರು ಎಲ್ಲರೂ ಹಾಕ್ಕೊಳ್ರಿ. ನನ್ನ ಮಾಡೋ, ನನ್ನನ್ನು ಮಾಡೋ, ನಂಗೊಂದು ಥ್ಯಾಂಕ್ಸ್. ಇರೋ ಒಂದು ನಿಮಿಷ. ಹಾಂ, ಹಳ್ಳಿಯಿಂದೆಲ್ಲ ಹಾಲು ಬರುತ್ತಲ್ವಾ, ಅದನ್ನು ಹೆಂಗೆ ತಗೋತಾರೆ ಅಂದರೆ ಈ ಪೈಪ್ ಮುಖಾಂತರ ತಗೋತಾರೆ. ಅಲ್ಲಿ ಇಲ್ಲಿ ಲ್ಯಾಬ್ ಇದೆ. ಫಸ್ಟು ಲ್ಯಾಬಲ್ಲಿ ಚೆಕ್ ಮಾಡ್ತಾರೆ ಹಾಲನ್ನ, ಅದಾದಮೇಲೆ ಇಲ್ಲಿಂದ ತಗೊತಾರೆ. ಇಲ್ಲೆಲ್ಲ ಈ ಪೈಪ್ಸಲ್ಲಿ ಹಾಲು. ಅಬ್ಬಾ ಎಷ್ಟು ಕಷ್ಟ ಇದೆ ಹಾಲು ನೋಡಿ. ಇಲ್ಲೊಂದು ಪೈಪ್ ಇದೆ, ಇಲ್ಲಿಂದ
ಅಲ್ಲಿ ಬರ್ತಾ ಇದೆಯಲ್ಲ ಅದೆಲ್ಲ ಪ್ರೊಸೆಸ್ ಆಗಿ ಇಲ್ಲಿಗೆ ಬರ್ತಾ ಇದೆ ಟ್ಯಾಂಕ್. ಇಲ್ಲಿಂದ ನಮ್ಗೆ ಪ್ಯಾಕಿಂಗ್ ಬರುತ್ತೆ. ಇದು ಒಂದು ಟ್ಯಾಂಕ್ 1 ಲಕ್ಷ ಲೀಟರ್ ಹಾಲು ಇರುತ್ತೆ. ಹಾಂ, ಒಂದೊಂದರಲ್ಲಿ 1 ಲಕ್ಷ. 1 lakh. ಹಾಂ, 1 ಲಕ್ಷ ಒಂದೊಂದು ಸೈಲಲ್ಲಿ 1 ಲಕ್ಷ ಇರುತ್ತೆ. 18 ಲಕ್ಷ. ಇವಾಗ ಡೈರಿ ಇದೆಲ್ಲ ಮುಗೀತು, ಹೊರಡ್ತಾ ಇದೀವಿ. ಡಿಕ್ಕಿ ನಾನೇ ಬರಬೇಕು. ಎಷ್ಟು ಸೆಕೆ ಅಂದರೆ ಬೆಂಗಳೂರಲ್ಲಿ, ಯಪ್ಪ ದೇವ್ರೆ. ಇಲ್ಲಿ ಚೆಕ್ಕಿಂಗ್ ಇದೆ, ಆ ಡೈರಿಯಿಂದ ಆಚೆ ಬಂದಿರ್ತೀವಲ್ಲ, ಆ ಚೆಕ್ಕಿಂಗ್ ಇರುತ್ತೆ ಅಲ್ಲ, ಮುಗಿದ್ಮೇಲೆ ಆಚೆ ಕಳಿಸೋ ಅಂಥದ್ದು. ಯಾಕೆ ಸರ್ ಪಾರ್ಲರ್ ಇರೋದು? ಮಿಲ್ಕ್ ಗ್ಯಾಲಕ್ಸಿ ಹೋಗ್ಬೋದಾ ಕಾರು? ಸೋನು ಹತ್ತಿಸ್ಕೊಂಬಿಡಿ. ಸೋನು ಅವರೆಲ್ಲ ಮಿಲ್ಕ್ ಪಾರ್ಲರ್ ಹತ್ರ ಹೋಗಿದ್ದಾರೆ, ಏನಾದರೂ ಸ್ವೀಟ್ಸು, ಕೋವಾ, ಪೇಡ ಅಂಥದ್ದು ತಗೊಳ್ಳಿಕ್ಕೆ ಅಂತ. ಅವ್ರ ಹೆಸರು ರಾಜುನ ಅಲ್ಲ. ಇನ್ನು ಅಣ್ಣ ಎಲ್ಲ ಡೈರಿ ಒಳಗಡೆ ಅಥವಾ ಹೊರಗಡೆ ಎಲ್ಲನೂ ಹೆಂಗೆ ಅಂತ ಡಿಟೇಲಾಗಿ ಹೇಳಿದ್ರು. ಅವ್ರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಏಕೆಂದರೆ ಸುಲಭವಾಗಿ ನೋಡೋಕ್ಕಾಗಲ್ಲ ಅದು, ಅದಕ್ಕೆ ತುಂಬ ಥ್ಯಾಂಕ್ಸ್. ಅಷ್ಟಲ್ಲದೆ ಎಲ್ಲರಿಗೂ ಐಸ್ ಎಲ್ಲ ಕೊಡಿಸಿ, ಸ್ವೀಟ್ ಕೊಡಿಸಿ, ಊಟ ಕೊಡಿಸಿ ತುಂಬ ಖುಷಿಯಿಂದ ನಮ್ಮನ್ನೆಲ್ಲ ಕಳಿಸ್ಕೊಟ್ರು. ಥ್ಯಾಂಕ್ ಯು ಮಂಜುಳಾ ಮತ್ತು ಅವ್ರ ಅಣ್ಣ ರಾಜು ಅಣ್ಣಗೆ. ಅವ್ರಿಗಿನ್ನೇನು ರಿಟೈರ್ಮೆಂಟ್ ಆಗುತ್ತಂತೆ. ಎಲ್ಲ ಒಳ್ಳೆಯದಾಗಲಿ, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಈ ವಿಡಿಯೋ ಮುಖಾಂತರ ಕೇಳ್ಕೊತೀವಿ. ಥ್ಯಾಂಕ್ ಯು.